ಬೆಂಗಳೂರು ಸಂಪೂರ್ಣ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀ ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಬಳಗ ತಿಳಿಸಿದೆ. ಸಂಪೂರ್ಣ ಒಳಮೀಸಲಾತಿ ಜಾರಿಯಾಗುವವರೆಗೆ ಹೋರಾಟಕ್ಕೆ ಸಕ್ರಿಯ ಬೆಂಬಲ ನೀಡುವುದಾಗಿ ಅಭಿಮಾನಿ ಬಳಗ ಘೋಷಿಸಿದೆ. ಬಳಗದ ಅಧ್ಯಕ್ಷರು ಶ್ರೀ ಸುನೀಲ್ ಕಲಬಂಡಿ, ಉಪಾಧ್ಯಕ್ಷರು ಶ್ರೀ ಶ್ರೀಮಂತ ಇಂಗಳಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀ ಭೀಮಪ್ಪ ದೊಡ್ಡಮನಿ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಂಬೇಕರ್ ಅಂತೇಳಿ. ಕರ್ನಾಟಕ ಸಂಪೂರ್ಣ ಒಳ ಮೀಸಲಾತಿ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ 30-35 ವರ್ಷ 40 ವರ್ಷ ಸುದೀರ್ಘವಾದ ಒಂದು ಹೋರಾಟದ ಮುಖಾಂತರ ನಮ್ಗೆ ಒಳ ಮೀಸಲಾತಿ ಬೇಕು ಅಂತೇಳಿ ನಾವು ಇವತ್ತಿನವರೆಗೂ ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೆ ಒಳ ಮೀಸಲಾತಿ ನಮಗೆ ಸಿಗ್ತಾ ಇಲ್ಲ. ಎಲ್ಲ ಆಳುವ ಸರ್ಕಾರಗಳು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು ನಮಗೆ ಕಣ್ಣು ವರ್ಷೋ ಕೆಲಸನೇ ಮಾಡಿದೆ. ಅದು ಸಿಕ್ಕಿಲ್ಲ ನಮ್ಗೆ ಇವತ್ತವರೆಗೂ. ಮುಂದೆ ಈ 26-27ಗೆ ಅವರು ಡೆಡ್ಲೈನ್ ಏನೋ ಕೊಟ್ಟಿದ್ದಾರೆ ಸರ್ಕಾರದಿಂದ. 27ಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. 26ರಿಂದ ನಾವು ಇನ್ನೂ ದಿನಕ್ಕೆ ನಿಗದಿ ಮಾಡಬೇಕು ಹೋರಾಟಕ್ಕೆ. ಅದಾಗುತ್ತೆ. 27ಕ್ಕೆ ಏನಾದರೂ ಒಂದು ವೇಳೆ ಆಗಿಲ್ಲ ಅಂತಂದರೆ ಒಳ ಮೀಸಲಾತಿ ನಂತರ ಈ ರಾಜ್ಯದಲ್ಲಿ ಮಾದಿಗರು ಹಲವಾರು ಜನ ಪ್ರಾಣ ತೆತ್ತಿದ್ದೀವಿ ಈ ಹೋರಾಟದಲ್ಲಿ. ಮುಂದೆ 27ನೇ ತಾರೀಕು ಏನಾದರೂ ಒಂದು ವೇಳೆ ಆಗಿಲ್ಲ ಅಂದರೆ ಬಹಳ ಸುದೀರ್ಘವಾದ ಹೋರಾಟ ಮಾಡ್ಕೊಂಡು ಬಂದಿದ್ದು ಸಾಕಾಗಿದೆ. ಇನ್ಮೇಲೆ ಇಷ್ಟು ದಿನ ನಾವೆಲ್ಲ ಶಾಂತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಅನಾಹುತಕರ ಘಟನೆಗಳು ಆಗ್ಬೋದು, ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಇನ್ಮೇಲೆ ಏನಿದ್ರು ಕ್ರಾಂತಿ ಹೋರಾಟ ಆಗುತ್ತೆ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯದಿಂದ. ಸರ್, ಈಗ ಕ್ರಾಂತಿ ಹೋರಾಟ ಅಂದ್ರೆ ಯಾವ ರೀತಿ ಮಾಡ್ತೀರಾ? 22ರಿಂದ ಅಹೋರಾತ್ರಿ ದಂಡಿ ಮಾಡ್ತೀವಿ ಮೇಡಮ್ ನಾವು ಫ್ರೀಡಂ ಪಾರ್ಕ್ನಲ್ಲಿ. ಸರ್, ಇದು ಕ್ರಾಂತಿ ಮಾಡ್ಕೊಂಡೆ. ಈಗ ಕ್ರಾಂತಿ ಹೋರಾಟ ಅಂದ್ರೆ ಏನು ಗೊತ್ತಾ ಮೇಡಮ್, ಇಷ್ಟು ದಿವಸ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದು ಸರ್ಕಾರಕ್ಕೆ ಬಿಸಿತು ಮುಟ್ಟಿಲ್ಲ ಅಂತ ಅನ್ಸುತ್ತೆ ನಮಗೆ. ಯಾಕಂದರೆ ಅವರು ಇನ್ನೂ ನಮ್ಮ ಕಣ್ಣು ವರ್ಷ ಕೆಲಸನ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಏನು ಮಾಡಬೇಕು, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಿಕೊಂಡು ಅದು ಜಜ್ಜೇದೇನೆ ಹೋರಾಟ ಅಂದರೆ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಥರ ಹೋರಾಟ. ಖಂಡಿತ ರಾಜಭವನ, ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸ ನಮ್ಮ ಸಂಪೂರ್ಣ ಕರ್ನಾಟಕ ಒಳ ಮೀಸಲಾತಿ ಒಕ್ಕೂಟ ಮಾಡುತ್ತೆ. ಸರಿ, ಈ ರೀತಿ ಈಗ ಲಾಸ್ಟ್ ಫ್ರೀಡಂ ಪಾರ್ಕ್ ಅಲ್ಲಿ ತಾವು ಹೋರಾಟ ಮಾಡಿದ್ರಲ್ವಾ? ಹೌದು ಮೇಡಮ್. ಅವಾಗ ಅಹೋರಾತ್ರಿ ಹೋರಾಟ ಅಂತ ಹೇಳಿದ್ರಲ್ವಾ? ಅಹೋರಾತ್ರಿ ಹೋರಾಟ ಅಂತ ಅದು ಅವರು ನಮಗೆ ಅವತ್ತಿಗೆ ಆಯ್ತು, ನೀವು 27ನೇ ತಾರೀಕು ನಮ್ಗೆ ಟೈಮ್ ಕೊಡಿ, 27ನೇ ತಾರೀಕಿಗೆ ನಾವು ಎನಿ ಕಂಡೀಷನ್ ನಾವು ಸಚಿವ ಸಂಪುಟ ಸಭೆ ಕರೆದ್ಬಿಟ್ಟು ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಕಾದು ನೋಡ್ತಾ ಇದ್ದೀವಿ 27ನೇ ತಾರೀಕುವರೆಗೂ. ಒಂದು ವೇಳೆ 27ನೇ ತಾರೀಕು ಆಗಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಧರಣಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ. ಈಗ SC/ST ಮೀಸಲಾತಿ ಜಾರಿ ಮಾಡಿದಾರಲ್ಲ, ಅದರಲ್ಲಿ ಒಳ ಮೀಸಲಾತಿ ಅಂದ್ರೆ ನಿಮ್ಮ ಮಾದಿಗ ಸಮುದಾಯಕ್ಕೆ ಎಷ್ಟು % ನೀವು ಕೇಳ್ತಾ ಇದ್ದೀರಾ? ಮಾದಿಗ ಸಮುದಾಯಕ್ಕೆ 6% ಕೇಳ್ತಾ ಇದೀವಿ ಮೇಡಮ್. ನಿಮ್ಮ ಜಾತಿಗೆ ಅನುಗುಣವಾಗಿ ಕೇಳ್ತಾ ಇದ್ದೀರಾ? ನಮ್ಮ ಜಾತಿಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ. ಈಗ ಎಷ್ಟು % ಮೀಸಲಾತಿ ಇದೆ ಅಂತ? ಯಾವುದು? ಈಗ ಒಳ ಮೀಸಲಾತಿ ಯಾವುದು? ಈಗ ಅದರಲ್ಲಿ 6% ಇದೆ ಮೇಡಮ್. 6-4 ಒಂದಾಗಿದೆ. ಈಗ ಮೊದಲು 14% ಇತ್ತು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಲ್ಲಿ 6-5-3-1 ಅಂತ ಇತ್ತು. 6 ಮಾದಿಗರಿಗೆ, 5 ವಲಯರಿಗೆ, 3 ಬೋವಿ ಲಂಬಾಣಿ ಕೊರ್ಮ ಕೊರ್ಚೆಗೆ ಅಂತ, 1 ಬೋವಿ ಲಂಬಾಣಿ ಕೊರ್ಮ ಕೊರ್ಚೆಗೆ ಅಂತ ಇತ್ತು. ಅದು ಈಗ ಮಾದಿಗರಿಗೆ 6, ವಲಯರಿಗೆ 6, ಮತ್ತೆ 3ರಲ್ಲಿ ಬೋವಿ ಲಂಬಾಣಿ ಕೊರ್ಮ ಅಂತೇಳಿ, ಆಮೇಲೆ 1ರಲ್ಲಿ ಅಲೆಮಾರಿ, ಆರ್ಯ ಅಲೆಮಾರಿ ಅಂತ ಬರ್ತದೆ. ಹೀಗಾಗಿದೆ. ಅದನ್ನ ನಾವು ನಮಗೆ 6% ಅವಾಗ ಸಿಗ್ಬೇಕಾಗಿತ್ತು, ಇವಾಗ ಸಿಗ್ಬೇಕಾಗಿದೆ. 6% ನಮ್ಗೆ ನಮ್ಮ ಪಾಡು ಕೊಡಿ ಅಂತ ಕೇಳ್ತಾ ಇದೀವಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಂಬೇಕರ್ ಅಂತ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಸುಲೋಚನಾ ಅಂತ. ನಾನು ಸಂಪೂರ್ಣ ಒಳ ಮೀಸಲಾತಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ನಮ್ಮ ಹಿರಿಯರು ಎಲ್ಲ ತಿಳಿಸಿದಂತೆ ಒಳ ಮೀಸಲಾತಿ ನಮ್ಮ ಪಾಲಿಗೆ ಏನು ಬರಬೇಕು ಅದನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಅದನ್ನ ನಮಗೆ ಕೊಡಲೇಬೇಕು. ಏಕೆಂದರೆ ಇದು 30 ವರ್ಷದಿಂದ ನಿರಂತರವಾದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಇದಕ್ಕಾಗಿ ಸುಮಾರು ಜನ ನಮ್ಮಲ್ಲಿ ಪ್ರಾಣತ್ಯಾಗಗಳನ್ನು ಮಾಡಿಬಿಟ್ಟಿದ್ದಾರೆ, ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನು ಇವತ್ತು ರಾಜ್ಯ ಸರ್ಕಾರ ಅವರೇ ನೇಮಕ ಮಾಡಿ
ನಾಗಮೋಹನ್ ದಾಸ್ ವರದಿ ಅದರ ಶಿಫಾರಸ್ಸಿನಂತೆ ನಮ್ಗೆ 6% ಕೊಡ್ಬೇಕು. ಯಾಕೆಂದ್ರೆ ಈ ಸರ್ಕಾರ ನಮಗ್ ಗೊತ್ತಿದ್ದಂಗೆ ಶೋಷಿತರ ಪರವಾಗಿ, ದಮನಿತರ ಪರವಾಗಿ ಇರುವಂತಹ ಸರ್ಕಾರ. ಪ್ರಣಾಳಿಕೆಯಲ್ಲೂ ಕೂಡ ಇವರು ನಮ್ಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು, ಒಳ ಮೀಸಲಾತಿ ನಾವು ಸಂಪೂರ್ಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದಕ್ಕೊಂದು ಕಾಲಾವಕಾಶ ಸಿಕ್ಕಿದೆ ಅವ್ರಿಗೆ. ಈ ಒಂದು ಸರ್ಕಾರ ಈ ಅವಧಿಯಲ್ಲಿ ಅದನ್ನ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಒಂದು ಇತಿಹಾಸದ ಪುಟಗಳಿಗೆ ಸೇರುವಂತಹ ಸುವರ್ಣ ಅವಕಾಶ ಅವರಿಗಿದೆ. ನಾವು ಮಾದಿಗ ಸಮಾಜದಲ್ಲಿ ಬಹಳಷ್ಟು ಶೋಷಿತರು, ದಮನಿತರು, ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿ ಬಹಳ ಹಿಂದುಳಿದಿದ್ದೀವಿ. ನಾವು ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಇದನ್ನೆಲ್ಲ ಕೂಡ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅವರು ಅದನ್ನ ಶಿಫಾರಸ್ ಮಾಡಿದ್ದಾರೆ. ಇದನ್ನ ಈಗ ರಾಜ್ಯ ಸಂಚಾಲಕರ ಬಹಳಷ್ಟು ಅವರು ಒಕ್ಕೂಟ ಕೂಡ ಮೊನ್ನೆ ಎಲ್ಲ ಬಹಳಷ್ಟು ಅದನ್ನ ನಾವು ಪ್ರತಿಭಟನೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಿದೆ. ಈಗ ಸರ್ಕಾರದಿಂದ ನಮ್ಗೆ ಒಂದು ಭರವಸೆಯನ್ನು ಸಿಕ್ಕಿದೆ. ನಾವು ಇದೇ ತಿಂಗಳು 27ಕ್ಕೆ ನಾವು ಅದನ್ನ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯ ಮಾತುಗಳನ್ನ ನಮ್ಮ ಸಿದ್ದರಾಮಯ್ಯನವರು ಆಡಿದ್ದಾರೆ. ಆ ನಂಬಿಕೆಯ ಮಾತುಗಳನ್ನ ನಂಬಿಕೊಂಡು ಇವತ್ತು ನಾವು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ನಾವು ಆ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ದಯಮಾಡಿ ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಯಾಕೆಂದ್ರೆ ಈ ಸರ್ಕಾರ ಬರೋದಕ್ಕೆ ನಮ್ಮ ಮಾದಿಗರ ಬಹುಪಾಲು ಇವತ್ತು ಅವ್ರದೇ ಪಾತ್ರ ಜಾಸ್ತಿ ಇರೋದು. ಯಾಕೆಂದ್ರೆ ನಮ್ಮ ಸಮುದಾಯ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರ ಮೂಲಕ ನಾವು ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜೊತೆ ನಿಂತಿದ್ದೀವಿ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದೀವಿ. ಅದೇ ರೀತಿ ನೀವು ಕೂಡ ನಮ್ಮ ಸಮಾಜದ ಪರವಾಗಿ ಇದ್ದೀರಾ ಅಂತ ತೋರಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ. ದಯಮಾಡಿ ಈ ಒಂದು ನಿಮ್ಮ ಪತ್ರಿಕೆಯ ಮೂಲಕ ನಾವು ಮಾನ್ಯ ಸಿದ್ದರಾಮಯ್ಯನವ್ರನ್ನಾಗ ಎಲ್ಲ ಸಚಿವರನ್ನ ನಾನು ಒತ್ತಾಯ ಮಾಡ್ತೀನಿ, ಈ ಕೂಡಲೇ ನಮ್ಮ 6% ಮಾದಿಗ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ನಮ್ಮ ಪಾಲನ್ನ ನಮ್ಗೆ ದಯವಿಟ್ಟು ಮಾಡ್ಕೊಡಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಸುಲೋಚನಾ ಅಂತ, ಸಂಪೂರ್ಣ ಒಳ ಮೀಸಲಾತಿ ಮಹಿಳಾ ಒಕ್ಕೂಟದಲ್ಲಿ ನಾನು ಕೂಡ ಮಹಿಳಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಸರು ನಾಗಮಣಿ. ನಾನು ಒಳ ಮೀಸಲಾತಿ ಹೋರಾಟಗಾರರಲ್ಲಿ ನಾನು ಸಹ ಪಾಲ್ಗೊಂಡು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿರೋದು. ಎಲ್ಲಾ ವರದಿಗಳು ಸಹ ಜನಸಂಖ್ಯೆ ಅನುಸಾರವಾಗಿ ಮಾದಿಗ ಸಮುದಾಯಕ್ಕೆ ಹೆಚ್ಚಾಗಿರೋದ್ರಿಂದ ಈಗ ಮಾಧುಸ್ವಾಮಿ ವರದಿ ಆಗಿರ್ಬೋದು, ಸದಾಶಿವ ವರದಿ ಆಗಿರ್ಬೋದು, ಈಗ ನಾಗಮೋಹನ್ ದಾಸ್ ಕಮಿಟಿಯವರು ಮಾಡಿರ್ತಕ್ಕಂಥ ವರದಿ ಆಗಿರ್ಬೋದು, ಹೆಚ್ಚಿನ ಜನಸಂಖ್ಯೆ ಇರೋದು ಮಾದಿಗ ಸಮುದಾಯಕ್ಕೆ ಇರೋದ್ರಿಂದ ಬಹಳ ತಳಮಟ್ಟದಲ್ಲಿ ಏನು ಅನುಕೂಲಗಳನ್ನ ಪಡ್ಕೊಳ್ದೇನೆ ಬಹಳ ಹೀನಾಯ ಪರಿಸ್ಥಿತಿನಲ್ಲಿ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಅಷ್ಟೇನೆ ಬಹಳ ಹೀನಾಯ ಪರಿಸ್ಥಿತಿನಲ್ಲಿ ಬದುಕ್ತಕ್ಕಂತ ಕೆಲಸಗಳು ನಾವು ಕಣ್ಣಲ್ಲಿ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ನಮ್ಮ ಹಂದಿಗೂಡಿಗಿಂತ ಕಡೆಯಾಗಿ ಜನ ಬದುಕ್ತಾ ಇದ್ದಾರೆ. ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಅಥವಾ ಅಧಿಕಾರ ಪಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿನಲ್ಲಾಗಿರ್ಬೋದು ಬಹಳ ಒಂದು ಕುಬ್ಜತೆಯಿಂದ ಬದುಕ್ತಕ್ಕಂತ ಜೀವನದ ಒಂದು ವ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟು 35 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ರು ಸಹ ಎಷ್ಟೊಂದು ಜನಗಳು ಸಹ ಪ್ರಾಣತ್ಯಾಗ ಮಾಡಿದ್ದಾರೆ. ಆಮೇಲೆ ತನ್ನ ಜೀವನವನ್ನೇ ಸರ್ವನಾಶ ಮಾಡ್ಕೊಂಡು, ತ್ಯಾಗ ಮಾಡ್ಕೊಂಡು, ಮನೆ ಮಠ ಬಿಟ್ಟು ಬೀದಿ ಹೋರಾಟ ಮಾಡ್ಕೊಂಡು, ಕಾಲ್ನಡಿಗೆ ಜಾಥಾ ಬಂದು, ಊಟ ಏನು ಮಳೆ ಗಾಳಿ ಅಂದೇನೆ ಫ್ರೀಡಂ ಪಾರ್ಕ್ನೆ ತಮ್ಮ ಮನೆ ಆಗಿಟ್ಕೊಂಡು ಬದುಕೊಂಡು ಬಂದಿದ್ದಾರೆ. ಆದ್ರೂ ಒಂದು ಲಾಸ್ಟ್ಗೆ ಒಂದು ನಾಗಮೋಹನ್ ದಾಸ್ ಕಮಿಟಿ ಅಂತ ಸರ್ಕಾರನೇ ರಚನೆ ಮಾಡಿತ್ತು. ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಅದನ್ನ ಸರ್ಕಾರ ರಚನೆ ಮಾಡಿರ್ತಕ್ಕಂತ ಒಂದು ಇದನ್ನು ಸಹ ಇವಾಗ ಕಡೆಗಣಿಸ್ಬಿಟ್ಟು ಅದನ್ನು ಸರಿ ಇಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಯಾಕೆ ಇದು ಮುಂಚೆನೆ ಬುದ್ಧಿ ಇರ್ಲಿಲ್ವಾ ಇವ್ರಿಗೆ? 40 ವರ್ಷದಿಂದ ಮಾದಿಗ ಜನಾಂಗ ಹೋರಾಟ ಮಾಡ್ತಾ ಇದ್ರಲ್ಲ, ಅವಾಗ ಯಾಕೆ ಬಂದು ತಡೆ ಹಿಡಿಲಿಲ್ಲ? ಇವಾಗ ಎಲ್ಲ ಆದ್ಮೇಲೆ ಪ್ರವರ್ಗ ಎ ಅಂತ ಬಂದ್ಮೇಲೆ ಈಗ ಮೂಗ್ ತೋರಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ಬೇಕಾಗಿತ್ತು? ಇದು ಒಕ್ಕರ್ಲಾಗಿ ಎಲ್ಲ ಕೂತ್ಕೊಂಡು ಬಗೆಹರಿಸಬೇಕಾಗಿತ್ತು. ಆವಾಗ ಒಳ ಮೀಸಲಾತಿ ಹೋರಾಟ ನಡೆಯುವಾಗ ನಮ್ಮ ಸನ್ಮಾನ್ಯ ಇವಾಗ ಪರಮೇಶ್ವರ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಆಗಿರ್ಬೋದು, ಎಲ್ಲರೂ ಸಹ ಒಕ್ಕರ್ಲಾಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈಗ ಏಕಾಏಕಿ ಪ್ರವರ್ಗ ಎ ಕೊಟ್ಟಿದ ತಕ್ಷಣ ಎಲ್ಲ ಒಳ ಮೀಸಲಾತಿನ ಧಿಕ್ಕಾರ ಮಾಡ್ಬೇಕು ಅಂತ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಈಗ ನಿನ್ನೆ BT ಲಲಿತಾನ ಕೇಳ್ತಾ ಇದ್ದಾರೆ ಒಳ ಮೀಸಲಾತಿನ ಜಾರಿನೇ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು. ಯಾಕೆ ಅವ್ರೇನು SC ಕೋಟದಲ್ಲಿ ಯಾವ್ದು ತಗೊಂಡಿಲ್ವಾ? SC ಕೋಟದಲ್ಲಿ ಏನು ಅನುಕೂಲ ಪಡ್ಕೊಂಡಿಲ್ವಾ? ಅಂಕಿ ಅಂಶಗಳ ಪ್ರಕಾರ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು ತಗೊಳ್ಳಿ, ಅಂಕಿ ಅಂಶ ತಗೊಳ್ಳಿ. ಯಾವ ಜನಸಂಖ್ಯೆ ಇದೆ, ಯಾವ ಜನಸಂಖ್ಯೆ ಹೆಚ್ಚಿನ ಒಂದು ಅನುದಾನಗಳನ್ನ ಪಡ್ಕೊಂಡಿದೆ. ನಾವು ತಳಮಟ್ಟದಲ್ಲಿ ಇರೋರಿಗೆ ನಾವು ಈಗ 8 ಜನ ಮಕ್ಳಿರ್ತಾರೆ ಅಂತಂದ್ರೆ ಎರಡು ಫ್ಯಾಮಿಲಿ 2 ಮಕ್ಕಳೇ ತಿನ್ನೋದಲ್ಲ, ಅದು 6 ಜನ ಮಕ್ಕಳಿಗೂ ಹಂಚಿ ತಿಂತಕ್ಕಂತ ಸ್ವಭಾವ ನಮ್ಮ ಮಾದಿಗ ಸಮುದಾಯಕ್ಕಿದೆ. ಅದರಲ್ಲಿ ಹಲವಾರು ಜನಗಳನ್ನು ಒಂದು ಬಹಳ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಅದು ಸಹ ಸರಿ ಇಲ್ಲ. ಇವಾಗ ನಾವು ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮದು ಏನಿದೆ 6% ನಮಗ್ ಕೊಟ್ಬಿಡ್ಲಿ, ಮಿಕ್ಕಿದ್ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಏನಾದ್ರೂ ಆಗ್ಲಿ, ನಮಗ್ ಅದ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಸರ್ಕಾರನ, ನೀವು ನಾಗಮೋಹನ್ ದಾಸ್ ಕಮಿಟಿ ಮಾಡಿದೀರಾ, ಆ ಕಮಿಟಿ ಅಂತೆ ನೀವು ಒಳ ಮೀಸಲಾತಿ ಜಾರಿ ಮಾಡಿ ಜನರಿಗೆ ರಕ್ಷಣೆ ಕೊಡಿ. ನೀವು
ಇವತ್ತು ಅದನ್ನೇನಾದ್ರೂ ನೀವು ಬಗೆಹರಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹೇಳ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ ಜನ ಏನು ಉತ್ತರ ಕೊಡ್ತಾರೆ ನೀವು ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ನೀವು ಅದನ್ನ ಉತ್ತರ ನಾವ್ ಏನ್ ಮಾಡ್ತೀವಿ ಅಂತಾನು ಹೇಳಲ್ಲ, ನೀವು ನಿದ್ದೆಗೆಟ್ಟು ಕಾಯ್ಬೇಕಾಗುತ್ತೆ ನಾವು ಉತ್ತರ ಏನ್ ಕೊಡ್ತೀವಿ ಅಂತೇಳಿ. ನನ್ನ ಹೆಸರು ನಾಗಮಣಿ ಅಂತ. ಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀ ಎಸ್ ಸಂಗಮೇಶ್ ಅಭಿಮಾನಿ ಬಳಗದಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಗಿದೆ. ಈ ಹೋರಾಟದಲ್ಲಿ ರಾಜ್ಯದ ವಿವಿಧ ಕಡೆಯಿಂದ ಸುಮಾರು 2,000 ಯುವಕರು ಅಭಿಮಾನಿಗಳು ಸೇರಲಿದ್ದೇವೆ. ಹಾಗೆ ಹೆಚ್ಚು ಕಾರ್ಯಕರ್ತರು ಇದಕ್ಕೆ ಬಂದು ಭಾಗವಹಿಸಿದರೆ ನಮ್ಮ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ಈ ಹೋರಾಟಕ್ಕೆ ಇರುತ್ತದೆ. ಓಕೆ. ಶ್ರೀ ಎಸ್ ಸಂಗಮೇಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಸುನಿಲ್ ಕಲ್ಬಂಡಿ ಅಂತ. ಓಕೆ.